ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಅರ್ಜುನನನ್ನ ಬಾಹುಬಲಿ ಅರ್ಜುನ ಅಂತಲೂ ಕೂಡ ಕರಿಬೋದು. ಸರಿಸುಮಾರು 6 ಟನ್ ಇದ್ದಂಥ ಒಂದು ಬಾಹುಬಲಿ ಆನೆ ಅಂದರೆ ಈ ಅರ್ಜುನ ಕರ್ನಾಟಕದಾದ್ಯಂತ ಫೇಮಸ್. ಕಾಕನಕೋಟೆ ಕಬಿನಿ ಕಿಂಗ್ ಅಂತ ಕೂಡ ಇವನನ್ನು ಕರೀತಾ ಇದ್ರು. ಅಷ್ಟು ಫೇಮಸ್ ಆಗಿದ್ದ ಅರ್ಜುನ ನಮಗೆ ಇನ್ನು ನೆನಪು ಮಾತ್ರ. ಆದರೆ ಅವನ ಒಂದು ಫೋಟೋ ವಿಡಿಯೋಸ್ಗಳನ್ನು ನಾವು ದಿನನಿತ್ಯ ನೋಡ್ತಾ ಇರ್ತೀವಿ. ನಾವು ಅರ್ಜುನನಂತೂ ನಾವು ನಮ್ಮ ಒಂದು ಕೊನೆಯ ಕ್ಷಣ ಇರುವವರೆಗೂ ಮರೆಯೋಕ್ಕಾಗಲ್ಲ. ವೀರ ಮರಣ ಹೊಂದಿದಂಥ ಅರ್ಜುನ ತುಂಬಾ ಬಲಶಾಲಿ. ಇವನಿಗೆ ಸರಿಸಾಟಿ ಯಾರೂ ಇಲ್ಲ. ಅರ್ಜುನನ ಹೊರತುಪಡಿಸಿ ಅಭಿಮನ್ಯು ಬಲಶಾಲಿಯಾಗಿದ್ದಾನೆ. ಆದರೆ ಕರ್ನಾಟಕದಲ್ಲಿ ಒಂದು ಫೇಮಸ್ ಆನೆ ಅಂದರೆ ಅರ್ಜುನ ಎಲ್ಲೆಲ್ಲಿ ಕಾರ್ಯಾಚರಣೆ ಮಾಡಿದ್ದಾನೆ ಅಂದರೆ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಕ್ಕೂ ಕೂಡ ಹೋಗಿ ಕಾರ್ಯಾಚರಣೆ ಮಾಡಿ ಬಂದಿದ್ದಾನೆ. ಸೊ ಅಷ್ಟು ಫೇಮಸ್ ಆದಂಥ ಆನೆ. ಇಂಥ ಆನೆಯನ್ನು ಸರ್ಕಾರದವರ ಒಂದು ನಿರ್ಲಕ್ಷ್ಯದಿಂದ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಒಂದು ನಿರ್ಲಕ್ಷ್ಯದಿಂದ ನಾವು ಕಳೆದುಕೊಂಡು ಬಿಟ್ವಿ. ರಿಟೈರ್ಡ್ ಆಗಿರುವಂಥ ಆನೆಯನ್ನು ಮೊದಲಿರುವಂಥ ಆನೆಯನ್ನು ಕಾರ್ಯಾಚರಣೆಗೆ ಕರ್ಕೊಂಡು ಹೋಗ್ತಾರೆ. ಆದರೂ ಕೂಡ ಅಲ್ಲಿ ಕರೆಕ್ಟಾಗಿ ಗಮನ ಕೊಡೋದಿಲ್ಲ. ಆನೆಯನ್ನು ಒಂದು ಕಡೆಗಣಿಸ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಈಗ ಸ್ಮಾರಕವು ಕೂಡ ನಿರ್ಮಾಣ ಆಗೋಕ್ಕೆ ತಡ ಮಾಡ್ತಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅದು ಏನು ಮಾಡ್ತಾ ಕೂತಿದ್ದಾರೋ ಗೊತ್ತಿಲ್ಲ. ಅರ್ಜುನನ ಮೇಲೆ ಗಮನ ಹರಿಸೋದನ್ನ ಕಡಿಮೆ ಮಾಡಿಬಿಟ್ರ. ನಾವು ಇದನ್ನ ಇಲ್ಲಿಗೆ ನಿಲ್ಲಿಸಬಾರ್ದು. ನಿಮಗೂ ಕೂಡ ಅರ್ಜುನ ಎಷ್ಟು ಜನ, ನೀವು ಕೂಡ ಅರ್ಜುನ ಅಭಿಮಾನಿನ, ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ತಿಳಿಸಿ. ಇನ್ನು ಯಾವಾಗ ಅರ್ಜುನ ಸ್ಮಾರಕ ಆಗುತ್ತೋ ಗೊತ್ತಿಲ್ಲ. ಸ್ಮಾರಕ ಆಗುವ ತನಕ ನಾವು ಪ್ರಶ್ನೆ ಮಾಡ್ತಲೇ ಇರಬೇಕು. ಮೊದಲೇ ಕಾಡಿನ ಮಧ್ಯದಲ್ಲಿ ಒಂದು ಸಮಾಧಿ ಮಾಡಿರೋದು, ಕಾಡನೆ ಕಾಟ ಬೇರೆ. ಅಲ್ಲಿ ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಬೇಕಾಗಿ ವಿನಂತಿ.